ಇಂದು ನಾವು ನೋಡುತ್ತಿರುವ ರಾಶಿಯ ಬಗ್ಗೆ ಯಾವುದು ಎಂದರೆ ಕರ್ಕಾಟಕ ರಾಶಿ. ನಿಮ್ಮ ಮದುವೆ ಜೀವನ ಯಾವ ರಾಶಿಯೊಂದಿಗೆ ಸ್ವರ್ಗ, ಯಾವ ರಾಶಿಯೊಂದಿಗೆ ನರಕ. ಅಂದರೆ ನೀವು ಯಾವ ರಾಶಿಯವರೊಂದಿಗೆ ಮದುವೆ ಆದರೆ ಜೀವನ ತುಂಬ ಚೆನ್ನಾಗಿರುತ್ತೆ, ಯಾವ ರಾಶಿಯವರೊಂದಿಗೆ ಮದುವೆ ಆದರೆ ಜೀವನ ನರಕವಾಗಿರುತ್ತದೆ ಎಂದು ನೋಡೋಣ. ಕರ್ಕಾಟಕ ರಾಶಿಯವರೇ, ಒಂದು ಸತ್ಯ ಕೇಳ್ತೀರಾ? ನೀವು ಯಾರನ್ನಾದರೂ ತುಂಬ ಪ್ರೀತಿಸಿ ಆದರೆ ಕೊನೆಗೆ ಅದೇ ವ್ಯಕ್ತಿಯಿಂದ ನೋವು ಅನುಭವಿಸಿದ್ದೀರಾ? ಅದಕ್ಕೆ ಕಾರಣ ನಿಮ್ಮ ತಪ್ಪಲ್ಲ, ಅದು ನಿಮ್ಮ ರಾಶಿಯ ಕೆಪಾಬಿಲಿಟಿ ಆಗಿರಬಹುದು. ನೋಡಿ ಕರ್ಕಾಟಕ ರಾಶಿಯವರೇ, ಇಂದು ನಾನು ಹೇಳೋ ವಿಷಯ ನಿಮ್ಮ ಲೈಫ್ ಚೇಂಜ್ ಮಾಡಬಹುದು. ನಿಮ್ಮ ಲೈಫಲ್ಲಿ ಯಾವ ಡಿಸಿಷನ್ ತಗೋಬೇಕು, ಯಾವ ರಾಶಿಯವರು ನನ್ನ ಲೈಫಲ್ಲಿ ಇದ್ದರೆ ಒಳ್ಳೆಯದು, ಯಾವ ರಾಶಿಯವರು ನನ್ನ ಲೈಫಲ್ಲಿ ಇಲ್ಲ ಅಂದರೆ ಕೆಟ್ಟದು ಅಂತಲೂ ಸಹ ತೋರಿಸುತ್ತೇನೆ. ನೋಡಿ, ಒಂದು ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಅಂದರೆ ಒಂದು ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಕರ್ಕಾಟಕ ರಾಶಿಯವರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನನಗೆ ಒಂದು ಸ್ಮಾಲ್ ಸ್ಟೋರಿ ಹೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾದರೆ ಆ ಸ್ಟೋರಿಯನ್ನು ನೋಡೋಣ. ಒಂದು ಸ್ಮಾಲ್ ಸ್ಟೋರಿ ಏನಂದರೆ, ಒಬ್ಬ ಕರ್ಕಾಟಕ ರಾಶಿಯ ಹುಡುಗಿ ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಅಂತೆ. ಅವಳು ತುಂಬ ಮುಗ್ಧತೆಯ ಹುಡುಗಿ ಆಗಿರ್ತಾಳೆ ಅಂತೆ ಆ ಕರ್ಕಾಟಕ ರಾಶಿಯ ಹುಡುಗಿ. ನಂತರ ಅವಳು ಒಬ್ಬರನ್ನು ತುಂಬ ಅಂದರೆ ತುಂಬ ಡೀಪಾಗಿ ಪ್ರೀತಿಸ್ತಾಳಂತೆ. ಆದರೆ ಅವನು ಯಾವ ರಾಶಿ ಗೊತ್ತಾ? ಅವನ ರಾಶಿ ಮೇಷ ರಾಶಿ ಆಗಿರುತ್ತದೆ. ಮೊದಲಿಗೆ ಅವಳಿಗೆ ಮೊದಲಿಗೆ ಎವ್ರಿಥಿಂಗ್ ಪರ್ಫೆಕ್ಟ್ ಅಂತ ಅನಿಸ್ತಾ ಹೋಗುತ್ತಂತೆ. ಎಲ್ಲ ಸರಿ ಇದೆ, ಇವನು ನನ್ನ ಜೊತೆ ಜೀವನ ಪರ್ಯಂತ ತುಂಬ ಚೆನ್ನಾಗಿರ್ತಾನೆ, ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅಂದ್ಕೊಳ್ತಾಳೆ. ಫಸ್ಟಿಗೆ ಎಲ್ಲದನ್ನು ಎವ್ರಿಥಿಂಗ್ ಪರ್ಫೆಕ್ಟ್ ಅನ್ನೋ ಡಿಸಿಷನ್ನ ತೊಗೊಂಡ್ಬಿಡ್ತಾಳೆ. ಆದರೆ ನಿಧಾನವಾಗಿ ದಿನಗಳು ಕಳೆದಂತೆ ಅವರ ಇಬ್ಬರ ನಡುವೆ ತುಂಬ ಅಂದರೆ ತುಂಬ ಜಗಳಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾವಂತೆ. ಈ ಜಗಳಗಳ ಜೊತೆಗೆ ನಿಧಾನವಾಗಿ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಹ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ಈ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಹೋಗ್ತಾ ಕೊನೆಗೆ ಬ್ರೇಕಪ್ ಆಯಿತು ಇವರಿಬ್ಬರ ನಡುವೆ. ಇದು ಯಾಕೆ ಆಯಿತು ಗೊತ್ತಾ? ರಾಶಿಗಳ ಕ್ಲಾಶ್. ಕರ್ಕಾಟಕ ರಾಶಿಯ ರಿಯಲ್ ನೇಚರ್, ನಿಜವಾದ ಗುಣ ಏನು ಗೊತ್ತಾ? ಈ ಕರ್ಕಾಟಕ ರಾಶಿಯವರು ಹೊರಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ಆದರೆ ಒಳಗೆ ಈ ಕರ್ಕಾಟಕ ರಾಶಿಯವರು ತುಂಬ ಅಂದರೆ ತುಂಬ ಮೃದು ಹೃದಯ ಹೊಂದಿರುವವರು ಎಂದೇ ಹೇಳಬಹುದು. ತುಂಬ ಸಾಫ್ಟ್ ನೇಚರ್ ಇವರದ್ದು. ಇವರಿಗೆ ಈ ಪ್ರೀತಿ ಅಂದರೆ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು, ಮತ್ತು ಕೇರ್ ಮತ್ತು ಸ್ಯಾಕ್ರಿಫೈಸ್ ಅನ್ನೋದು ಈ ಕರ್ಕಾಟಕ ರಾಶಿಯವರದ್ದು. ಇವರ ಬಿಗ್ಗೆಸ್ಟ್ ಫಿಯರ್ ಏನು ಗೊತ್ತಾ? ಅಂದರೆ ಇವರ ಬಿಗ್ಗೆಸ್ಟ್ ಒಂದು ಫಿಯರ್ ಅಂದರೆ ಗೊತ್ತಲ್ಲ, ಸೊ ಅದು ಏನಂತ ಹೇಳಿದರೆ ನನ್ನನ್ನು ಬಿಟ್ಟು ಹೋಗ್ತಾರಾ ಇವರು, ಈ ಒಂದು ಭಯದಲ್ಲೇ ಅವರು ಜೀವನ ನಡೆಸ್ತಾ ಹೋಗ್ತಾರೆ ಈ ರಾಶಿಯವರು. ನನ್ನನ್ನು ಬಿಟ್ಟು ಹೋಗ್ತಾರ ನಾ ಪ್ರೀತಿಸಿರೋರು ಅಂತ ಇದರಲ್ಲೇ ಗುಂಗಲ್ಲೇ ಇರ್ತಾರೆ ಈ ರಾಶಿಯವರು. ಸೊ ಕರ್ಕಾಟಕ ರಾಶಿಯವರು ಮದುವೆಯಲ್ಲಿ ಎಮೋಷನಲ್ ಸೆಕ್ಯೂರಿಟಿ ಬೇಕು ಇವರಿಗೆ. ಫ್ಯಾಮಿಲಿ ಇಂಪಾರ್ಟೆಂಟ್ ತುಂಬ ಇದೆ, ಪಾರ್ಟ್ನರ್ ಕೇರಿಂಗ್ ಇವರಿಗೆ ಇರಲೇಬೇಕು. ಸೊ ಈ ರಾಶಿಯವರು ಇನ್ನೊಂದು ಗುಣ ಏನಪ್ಪ ಅಂದರೆ ಇವರಿಗೆ ಲಕ್ಸುರಿ ಬೇಡ, ಶ್ರೀಮಂತಿಕೆಯನ್ನು ಇಷ್ಟಪಡಲ್ಲ ಇವರು. ಶ್ರೀಮಂತಿಕೆಯನ್ನು ಸಹ ಇವರಿಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಬಟ್ ಇವರಿಗೆ ಏನು ಬೇಕು ಅಂದರೆ ಪ್ರೀತಿ ಬೇಕು. ಹಾಗಾದರೆ ಬನ್ನಿ ಈ ಕರ್ಕಾಟಕ ರಾಶಿಯವರದ್ದು ಯಾವುದು ಬೆಸ್ಟ್ ಮ್ಯಾಚಸ್ ಅಂತ ನೋಡೋಣ. ಈ ಮದುವೆಗೆ ಜೀವನ ಪರ್ಯಂತ ಜೀವಿಸೋಕೆ ತುಂಬ ಬೆಸ್ಟ್ ಮ್ಯಾಚಸ್ ಅಂತ ನೋಡೋಣ. ಹಾಗಾದರೆ ಆ ಕರ್ಕಾಟಕ ರಾಶಿಗೆ ಮೊದಲನೇದಾಗಿ ಈ ವೃಷಭ ರಾಶಿ. ಇಮ್ಯಾಜಿನ್ ಮಾಡಿ, ಕರ್ಕಾಟಕ ಈಕ್ವಲ್ಸ್ ಲವ್ ಅಂತ ಹೇಳ್ಬೋದು, ವೃಷಭ ಈಕ್ವಲ್ಸ್ ಸ್ಟೆಬಿಲಿಟಿ ಅಂತಲೇ ಹೇಳ್ಬೋದು. ಕರ್ಕಾಟಕ ಇವರು ಪ್ರೀತಿಯಲ್ಲಿ ಜಾಸ್ತಿ ಇದ್ದರೆ ವೃಷಭ ಅವರು ಸ್ಟೆಬಿಲಿಟಿನ ಉಳಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಆದ್ದರಿಂದ ಈ ಲವ್ ಪ್ಲಸ್ ಸ್ಟೆಬಿಲಿಟಿ ಸೇರಿದರೆ ಪರ್ಫೆಕ್ಟ್ ಫ್ಯಾಮಿಲಿ ಲೈಫ್ ಅಂತ ಹೇಳ್ಬೋದು. ಜೀವನ ಪರ್ಯಂತ ಜೀವನ ಮಾಡೋದಕ್ಕೆ ಇವರ ನಡುವೆ ಜಗಳಗಳು ಕಡಿಮೆ ಆಗುತ್ತೆ. ಇವರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಸು ಇವರಿಬ್ಬರ ನಡುವೆ ಇರುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿ ಮತ್ತು ವೃಷಭ ರಾಶಿಯವರು ತುಂಬ ಜೀವನ ಪರ್ಯಂತ ಪರ್ಫೆಕ್ಟಾಗಿ ಲೈಫ್ ಲೀಡ್ ಮಾಡ್ತಾರೆ ಹ್ಯಾಪಿಯಾಗಿ. ಸೊ ಮೀನರಾಶಿಯವರ ಜೊತೆ ಇದ್ದರೆ ಹೇಗೆ ಕರ್ಕಾಟಕ ರಾಶಿಯವರು, ಇದು ಸಿನಿಮಾ ಲವ್ ಸ್ಟೋರಿ ಥರ ಅಂತಲೇ ಹೇಳ್ಬೋದು. ಇಬ್ಬರು ತುಂಬ ಎಮೋಷನಲ್ ಆಗಿರ್ತಾರೆ. ಇವರಿಬ್ಬರ ನಡುವೆ ರೊಮ್ಯಾನ್ಸ್ ಜಾಸ್ತಿ ಇರುತ್ತೆ. ಒನ್ ಆಫ್ ದಿ ಬೆಸ್ಟ್ ಮ್ಯಾಚಸ್ ಅಂತಲೇ ಹೇಳ್ಬೋದು. ಮತ್ತು
ಕನ್ಯಾ ರಾಶಿಯಲ್ಲಿ ನೋಡೋದಾದರೆ ಕರ್ಕಾಟಕ ರಾಶಿಯವರು ಕಾಮ್ ಆಗಿರ್ತಾರೆ, ಕನ್ಯಾ ರಾಶಿಯವರು ಕೇರಿಂಗ್ ಆಗಿರ್ತಾರೆ. ಕರ್ಕಾಟಕ ರಾಶಿಯವರು ಎಮೋಷ್ನಲ್ ಹ್ಯಾಂಡಲ್ ಮಾಡ್ತಾರೆ. ಯಾವುದೇ ಒಂದು ಎಮೋಷ್ನಲ್ ಸಿಚುವೇಶನ್ ಬಂದರೂ ಸಹ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಈ ಕರ್ಕಾಟಕ ರಾಶಿಯವರಿಗೆ ಇದೆ. ನಂತರದಲ್ಲಿ ಮಕರ ರಾಶಿಯವರಿಗೆ ನೋಡೋದಾದರೆ ನೋಡಿ ಸ್ನೇಹಿತರೆ, ಆಪೋಸಿಟ್ ಅಟ್ರಾಕ್ಟ್ ಅಂತ ಹೇಳ್ಬೋದು. ಈ ಕರ್ಕಾಟಕ ಮತ್ತು ಮಕರ ರಾಶಿಯವರದ್ದು ಬ್ಯಾಲೆನ್ಸ್ ಪರ್ಫೆಕ್ಟ್ ಆಗುತ್ತೆ. ಹಾಗಾದರೆ ವರ್ಸ್ಟ್ ಮ್ಯಾಚಸ್ನ ನೋಡೋಣ. ಕರ್ಕಾಟಕ ರಾಶಿಯವರು ಮೇಷರಾಶಿಯವರ ಜೊತೆ ಇದ್ದರೆ ವರ್ಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಏಕೆಂದರೆ ಇವರು ಅಗ್ರೆಸಿವ್ ಮತ್ತು ವರ್ಸಸ್ ಎಮೋಷ್ನಲ್ ಅಂತ ಹೇಳ್ಬೋದು. ಇವ್ರದ್ದು ಹೇಗೆಂದರೆ ಜಗಳಗಳು ಜಾಸ್ತಿ ಆಗುತ್ತೆ ಇವರಿಬ್ಬರ ನಡುವೆ. ಒಂದೊಂದು ಸಣ್ಣ ವಿಷಯಕ್ಕೂ ಸಹ ಇವ್ರದ್ದು ದೊಡ್ಡ ಪ್ರಾಬ್ಲಮ್ ಅನ್ನೋ ರೀತಿ ಇದು ಮಾಡ್ತಾರೆ. ಅಂದರೆ ಹೇಳ್ತಾರಲ್ಲ, ಸಣ್ಣ ಕಡ್ಡಿನ ದೊಡ್ಡ ಗುಡ್ಡ ಮಾಡಿದ್ರು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಸಿಂಹರಾಶಿಯವ್ರದ್ದು ನೋಡೋದಾದ್ರೆ ಕರ್ಕಾಟಕ ರಾಶಿಯವ್ರ ಜೊತೆ ಈಗೋ ಮತ್ತು ವರ್ಸಸ್ ಎಮೋಷನ್ ಅಂತ ಹೇಳ್ಬೋದು. ಒಬ್ರಿಗೆ ಈಗೋ ಇದ್ರೆ ಒಬ್ರಿಗೆ ಎಮೋಷನ್ ಇರುತ್ತೆ. ರೆಸ್ಪೆಕ್ಟ್ ಇಶ್ಯೂ ಆಗುತ್ತೆ ಇಬ್ಬರ ನಡುವೆ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋದನ್ನ ಕಲಿಯೋದಿಲ್ಲ ಇವರಿಬ್ಬರು. ಸೊ ಟಾಕ್ಸಿಕ್ ರಿಲೇಶನ್ಶಿಪ್ ಆಗ್ಬೋದು. ಆದರೆ ಧನಸ್ಸು ರಾಶಿಯವ್ರದ್ದು ಹೇಗೆ ನೋಡೋಣ. ಈ ಕರ್ಕಾಟಕ ರಾಶಿಯವ್ರ ಜೊತೆ ಇದ್ದರೆ ಇವರು ಧನಸ್ಸು ರಾಶಿಯವರು ಯಾವ ಥರ ಅಂದರೆ ಸ್ವತಂತ್ರ ಜೀವಿ ಅಂತ ಹೇಳ್ಬೋದು. ಅಂದರೆ ತುಂಬ ಫ್ರೀಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಫ್ರೀಡಮ್ ಲವರ್ ಅಂತಲೇ ಹೆಸರು ಕೊಡ್ಬೋದು ಇವರಿಗೆ. ಅಟ್ಯಾಚ್ಮೆಂಟ್ ಲವರ್, ಒಂದ್ಸಲ ಹಚ್ಕೊಂಡ್ರೆ ಮುಗೀತು. ಬಟ್ ಕರ್ಕಾಟಕ ರಾಶಿಯೊಂದಿಗೆ ಧನಸ್ಸು ರಾಶಿಯವರು ಮಿಸ್ ಮ್ಯಾಚ್. ಸೊ ಹೊಂದಾಣಿಕೆ ಬರೋದಿಲ್ಲ. ಕುಂಭರಾಶಿಯವ್ರದ್ದು ನೋಡೋದಾದರೆ ಪ್ರಾಕ್ಟಿಕಲ್ ವರ್ಸಸ್ ಎಮೋಷನಲ್ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರು ಪ್ರಾಕ್ಟಿಕಲ್ ಆಗಿರೋಕೆ ಇಷ್ಟಪಡ್ತಾರೆ ಯಾವಾಗಲೂ. ಇವರು ತುಂಬ ಎಮೋಷನಲ್. ಚಿಕ್ಕ ವಿಷಯಕ್ಕೆ ಈ ಕುಂಭರಾಶಿಯವರು ತುಂಬ ಅಂದರೆ ತುಂಬ ಪಾಯಿಂಟ್ ಔಟ್ ಮಾಡ್ತಾರೆ. ತುಂಬ ಸಣ್ಣದನ್ನ ಹಿಡಿದು ಕೊರಗ್ತಾ ಇರ್ತಾರೆ ಯಾವಾಗ ನೋಡಿದ್ರು. ಬಟ್ ಕರ್ಕಾಟಕ ರಾಶಿಯವರಲ್ಲ, ನೇರ ಇವತ್ತಿಗೆ ನಾಳೆಗೆ ಅನ್ನೋಂತಹ ಕೆಪಾಸಿಟಿ ಇವ್ರದ್ದು. ಸೊ ಕನೆಕ್ಷನ್ ತುಂಬ ವೀಕ್ ಬರುತ್ತೆ ಇವರಿಬ್ಬರ ನಡುವೆ. ಸೊ ನೋಡಿ ಸ್ನೇಹಿತರೆ, ಎಲ್ಲ ಕರ್ಕಾಟಕ ಪ್ಲಸ್ ಮೇಷ ಬ್ಯಾಡ್ ಅಂತ ಅಲ್ಲ, ಎಲ್ಲ ಕರ್ಕಾಟಕ ರಾಶಿ ಪ್ಲಸ್ ವೃಷಭ ಪರ್ಫೆಕ್ಟ್ ಅಂತ ಹೇಳೋಲ್ಲ ನಾನು. ಇಂಪಾರ್ಟೆಂಟ್ ಏನು ಗೊತ್ತಾ, ಎಫರ್ಟ್, ಅಂಡರ್ಸ್ಟ್ಯಾಂಡಿಂಗ್, ಡೀಪ್ ಮೆಸೇಜ್. ಸೊ ನಿಮ್ಮ ರಾಶಿ ನಿಮಗೆ ಡೈರೆಕ್ಷನ್ ಕೊಡುತ್ತೆ ಅಂತ ಹೇಳ್ಬೋದು. ನಾನು ಒಂದು ಡೀಪಾಗಿ ಮೆಸೇಜ್ನ ಕೊಡೋದಾದ್ರೆ ನಿಮಗೆ, ನಿಮ್ಮ ರಾಶಿ ನಿಮಗೆ ಡೈರೆಕ್ಷನ್ ಕೊಡುತ್ತೆ, ಡೆಸ್ಟಿನಿ ಫಿಕ್ಸ್ ಮಾಡೋದಿಲ್ಲ. ಸೊ ರೈಟ್ ಪರ್ಸನ್ ಸಿಕ್ಕರೆ ಯಾವ ರಾಶಿ ಆದರೂ ಸಹ ಲೈಫ್ ಬ್ಯೂಟಿಫುಲ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ರಾಶಿ ಯಾವುದು ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಲವ್ ಸ್ಟೋರಿನ ಶೇರ್ ಮಾಡಿ, ನನಗೂ ಕೇಳೋಕ್ಕೆ ಕುತೂಹಲ ಇದೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.